ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 4/1/2026 ರವಿವಾಸರ ಯುಕ್ತಾಯಾಮ್ ಪುನರ್ವಸು ನಕ್ಷತ್ರ ಇರುವಂಥ ಈ ದಿನದಲ್ಲಿ ಯಾಕೋ ಈ ವಾಹನದಲ್ಲಿ ಆಗುವಂಥ ಅಪಘಾತಗಳು, ಮನಸ್ಸಿನ ಆಘಾತಗಳು, ತುಂಬ ಟೆನ್ಷನ್, ಯಾವಾಗಲೂ ಏನೋ ಒಂದು ಟೆನ್ಷನ್ ಇಟ್ಕೊಂಡೇ ಮಾಡ್ತಿರ್ತಾರಲ್ಲ, ಅವರು ಇವತ್ತೊಂದಷ್ಟು ಧ್ಯಾನಸ್ಥರಾಗುವಂಥದ್ದು. ಎಲ್ಲಿಯಾದರೂ ನಿಮ್ಮ ಧ್ಯಾನಕ್ಕೆ ಸಂಬಂಧಪಟ್ಟ ದೇಗುಲಗಳಿದ್ದರೆ ಅಂಥ ಕಡೆ ಕುಳಿತುಕೊಂಡು ಇವತ್ತು ಬಾಬಾ ದೇವಸ್ಥಾನ ಆಗಿರಬಹುದು, ದತ್ತಾತ್ರೇಯರ ದೇವಸ್ಥಾನ ಆಗಿರಬಹುದು, ಕೆಲವೊಂದು ಕಡೆ ಪ್ರಾರ್ಥನಾ ಮಂದಿರ ಅಂತ ಏನು ಮಾಡಿರ್ತಾರೋ ಅಂತಹ ಕಡೆ ಕುಳಿತುಕೊಂಡು ಧ್ಯಾನ ಮಾಡುವಂಥದ್ದು. ನಿಮಗೆ ಗುರುಗಳು ಕೊಟ್ಟಿರ್ತಕ್ಕಂಥ ಯಾವುದೇ ದೀಕ್ಷಾ ಮಂತ್ರವನ್ನು ಕುರಿತು ಇವತ್ತು ನೀವು ಪಾರಾಯಣ ಮಾಡಿ. ಯಾರೂ ನಮಗೆ ಅಂತಹ ಮಂತ್ರ ಕೊಟ್ಟಿಲ್ಲ ಗುರುಗಳೇ ಅಂತಂದರೆ, ಓಂ ಶ್ರೀ ದತ್ತದೇವಾಯ ನಮಃ, ಓಂ ಶ್ರೀ ದತ್ತದೇವಾಯ ನಮಃ, ಶಿರಡಿವಾಸಾಯ ನಮಃ. ಈ ಇಬ್ಬರು ಮಂತ್ರವನ್ನು ನೀವು ಹೇಳ್ಕೊಳ್ಳುವಂಥದ್ದು. ಟೆನ್ಷನ್ ಇತ್ತಲ್ಲ, ಆಮೇಲೆ ಆಘಾತಗಳಿತ್ತಲ್ಲ, ಆಮೇಲೆ ಹೆಜ್ಜೆಗೆ ಯಾಕೋ ಇತ್ತೀಚೆಗೆ 2 ಸಲ ನಡೆದುಬಿಡ್ತು, ಈ ವರ್ಷದಲ್ಲಿ 3 ಸಲ ನಡೆದುಬಿಡ್ತು ಅಂತಕ್ಕಂಥದ್ದು ಏನಾದರೂ ಅನ್ನೋವಂಥದ್ದು ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಆಭಾಸ ಅನ್ನಿಸ್ತಾ ಇದ್ದರೆ ಆ ಆಘಾತಗಳು, ಅಪಘಾತಗಳು ಅದರಿಂದ ಹೊರಗೆ ಬರಲಿಕ್ಕೆ ಧ್ಯಾನ ಮಾಡುತ್ತಾ ಬೆಲ್ಲವನ್ನು ಒಂದಷ್ಟು ಯಾರಿಗಾದರೂ ಕೊಡಿ ಪ್ರೀತಿಯ ಬಂಧುಗಳೇ. ಬೆಲ್ಲ ಏನು ಅಂತಂದರೆ, ಈ ದೋಷಗಳು ಇಲ್ಲದೇ ಇರ್ತಕ್ಕಂಥ ಕೆಲವು ವಸ್ತುಗಳು ಕೊಟ್ಟಾಗ ಶೀಘ್ರವಾಗಿ ನಾವು ಅಂದುಕೊಂಡಿದ್ದನ್ನು ಬೇಡಿಕೊಳ್ಳಲಿಕ್ಕೆ, ಅದರಲ್ಲೂ ಈ ಭಾನುವಾರ ಈ ನಕ್ಷತ್ರದಂದು ಬೆಲ್ಲವನ್ನು ನೀವು ಪಕ್ಕದ ಮನೆಯವರು ಕೊಡ್ತೀರೋ, ತಿನ್ಲಿಕ್ಕೆ ಮಕ್ಕಳಿಗೆ ಕೊಡ್ತೀರೋ, ಅಥವಾ ಎಲ್ಲಿಯಾದರೂ ಕೂಡ ಆಹಾರ ಪದಾರ್ಥಗಳೇನಾದರೂ ಪಾಯಸ ಅಂಥದ್ದು ಮಾಡ್ತಾರೆ ಅಂತಂದರೆ ಈ ಮಾಸದಲ್ಲಿ ನೀವು ಅದು ಪಾಡ್ಯಮಿ ಇರ್ತಕ್ಕಂಥ ಅದರಲ್ಲಿ ನೀವು ಪ್ರಥಮವಾಗಿ ಈ 15 ದಿನಗಳ ಸಿಹಿ ಸುದ್ದಿಯನ್ನೇ ಕೇಳಬೇಕು ಅಂತಂದರೆ ಈ ಪಾಡ್ಯಮಿಯಂದು ನೀವು ಬೆಲ್ಲವನ್ನು ದಾನ ಮಾಡಪ್ಪ. ಏನು ಅಂತಂದರೆ, ನೀವು ವ್ಯವಹಾರ ಮಾಡ್ತಿರ್ತೀರಿ, ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತೀರಿ, ಯಾಕೋ ಲಾಭವೇ ಕಾಣ್ತಾ ಇಲ್ಲ, ಅದರಿಂದ ಹಿಡಿದು ಟೆನ್ಷನಿಂದ ಹಿಡಿದು ಹೊರಗೆ ಬರೋಣ ಅಂತಂದರೆ ಮೊದಲು ಪ್ರಿಫರೆನ್ಸ್ ನೀವು ಕೊಡುವಂಥದ್ದು ಧ್ಯಾನಕ್ಕೆ, 2ನೇದು ಬೆಲ್ಲವನ್ನು ನೀವು ಸೇವಾ ರೂಪದಲ್ಲಿ ಕೊಡುವಂಥದ್ದು. ಶುಭಂ ಭೂಯಾತ್, ಒಳಿತಾಗಲಿ.